ಅವಳ ಹೆಸರನ್ನ ಎದೆ ಮೇಲೆ ಅಚ್ಚ ಹಾಕ್ಸ್ಕೊಂಡಿದ್ಯಾ ಅಲ್ವಾ? ಹೌದಮ್ಮರೆ, ಅದು ನಿಮಗೆ ಗೊತ್ತಿದೆ ಅಲ್ವಾ? ಅವತ್ತೇ ನಿಮ್ಗೆ ಹೇಳಿದೆ. ಇವಾಗ ಅದೆಲ್ಲ ಯಾಕೆ ಕೇಳ್ತಾ ಇದ್ದೀರಾ ಅಮ್ಮರೆ? ನಾನು ಯಾಕೆ ಕೇಳ್ತಿದ್ದೀನಿ ಅಂದ್ರೆ ಅವಳನ್ನ ನೀನು ಪ್ರೀತಿ ಮಾಡ್ದೆ, ಅದ್ ಸರಿ. ಅವಳು ಯಾರಿಗೋ ಹೆಂಡ್ತಿ ಅಂತ್ಯಾ, ಇನ್ಯಾವುದೋ ಮನೆ ಸೊಸೆ. ಹೌದಮ್ಮರೆ, ಹೌದು. ಅಂದಮೇಲೆ ನೀನ್ ಈ ಥರ ಅವಳ ಹೆಸರನ್ನ ಇನ್ನೂ ಎದೆ ಮೇಲೆ ಅಚ್ಚೆ ಹಾಕ್ಸ್ಕೊಂಡಿರೋದು ಚೆನ್ನಾಗಿದ್ಯಾ? ಇದು ನಿನ್ಗೆ ಸರಿ ಅನ್ಸುತ್ತಾ ಹೇಳು? ಅಮ್ಮರೆ, ಇದು ನನ್ನ ಸ್ವಂತದ್ದಮ್ಮರೆ. ನನ್ನ ಸ್ವಂತದವ್ರನ್ನ ಹೃದಯಕ್ಕೆ ಹತ್ರ ಇಟ್ಕೊಳ್ಳೋದು ನನ್ನ ಅಭ್ಯಾಸ. ಇದು ತಪ್ಪು ಅಂತ ನಿಮಗೆ ಅನಿಸ್ತಾ ಇದೆಯಾ ಅಮ್ಮೋರೆ? ನನಗೆ ಇಷ್ಟು ಸ್ವತಂತ್ರನೂ ಇಲ್ವಾ? ಅಲ್ಲ, ಅವಳು ನನ್ನ ಪ್ರೀತಿಸಿಲ್ಲ ನಿಜ, ಆದರೆ ನಾನು ಯಾವಾಗ್ಲೂ ಇವಾಗ್ಲೂ ಯಾವಾಗ್ಲೂ ಪ್ರೀತಿಸ್ತಾನೆ ಇರ್ತೇನೆ. ಆ ಪ್ರೀತಿ ಸುಳ್ಳಲ್ಲ ಅಮ್ಮೋರೆ, ನಾನು ಸುಳ್ಳಲ್ಲ. ಇದು 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 ಸುಳ್ಳಲ್ಲ. ಮರೆತು ಬಿಡು, ಮರೆತು ಬಿಡು, ಮರೆಯುವ ಮಾತನ್ನು. ನಾನು ಸುಳ್ಳಲ್ಲ. ಇದು ಇದು ಸುಳ್ಳಲ್ಲ. ಇಲ್ಲ ಶಂಕ್ರು, ನೀನ್ ತಪ್ಪು ತಿಳ್ಕೊಂಡಿದ್ಯಾ? ನಿಜವಾದ ಪ್ರೀತಿ ಅಂದ್ರೆ ಏನ್ ಗೊತ್ತಾ? ನಾವ್ ಯಾರನ್ನ ಪ್ರೀತಿಸ್ತೀವೋ ಅವ್ರ ಮನ್ಸಿಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಸಾಯೋ ತನಕ ನಾವ್ ನೋವು ಕೊಡ್ಬಾರ್ದು. ಅವ್ರ ನಮ್ಮಿಂದ ಯಾವ ಕಾರಣಕ್ಕೂ ನೋವು ಅನ್ಭವಿಸ್ಬಾರ್ದು. ಅದು ನಿಜವಾದ ಪ್ರೀತಿ ಅಂದ್ರೆ. ಆದ್ರೆ ಒಂದನ್ ಯೋಚನೆ ಮಾಡು, ನೀನ್ ಈ ತರ ಅಚ್ಚ ಹಾಕ್ಸ್ಕೊಂಡಿದ್ಯಾ ಅಂತ ಆ ಶಾಂತಿ ಗೊತ್ತಾದ್ರೆ ಅವಳು ಸಂಕಟ ಪಡಲ್ವಾ? ಸರಿ, ಅವಳು ನೋಡ್ಲಿಲ್ಲ. ಅವಳಿಗೆ ಸಂಬಂಧಪಟ್ಟವರು ಯಾರಾದ್ರೂ ಅಕಸ್ಮಾತಾಗಿ ನೋಡಿದ್ರು, ಅವಾಗ ಅವರು ಅವಳ ಬಗ್ಗೆ ಏನ್ ತಿಳ್ಕೊತಾರೆ? ನಿಮ್ಮಿಬ್ರ ಬಗ್ಗೆ ಏನ್ ಮಾತಾಡ್ಕೊಳ್ತಾರೆ ಶಂಕ್ರು? ನಿನ್ನ ಅವಳ ಬಗ್ಗೆ ಬೇಡ್ತಾ ಇರೋ ಸಂಬಂಧ ಕಟ್ಟಿ ಮಾತಾಡಲ್ವಾ? ಅದು ಪ್ರೀತಿನಾ? ಇದೇನಾ ಶಂಕ್ರು ನೀನ ಪ್ರೀತಿ ಕೊಡೋ ಬೆಲೆ? ಶಂಕ್ರು, ಅಮ್ಮೋರೆ, ನಾನ್ ಹೇಳೋದ್ ನಿನ್ಗೆ ಅರ್ಥ ಆಗ್ತಿದ್ಯಲ್ಲ? ಎಲ್ಲ ಅರ್ಥ ಆಗ್ತಾ ಇದೆ, ನಿಧಾನಕ್ಕೆ ಅರ್ಥ ಆಗ್ತಾ ಇದೆ. ನನ್ನ ಮನಸ್ಸಲ್ಲಿರೋ ಪ್ರತಿ ಒಂದು ಪ್ರಶ್ನೆಗೂ ಉತ್ತರ ಸಿಗ್ತಾ ಇದೆ. ಆದ್ರೆ ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅಂತ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಶಂಕ್ರು, ನಾನ್ ಹೇಳೋದ್ ಕೇಳಿಸ್ತಿದ್ಯಾ ನಿಂಗೆ? ಅಮ್ಮೋರೆ, ಕೇಳಿಸ್ತಾ ಇದೆ. ನೋಡು, ನಿಜವಾಗ್ಲೂ ನಿನ್ಗ ಹುಡುಗಿ ಮೇಲೆ ಪ್ರೀತಿ ಇದ್ರೆ ಅದನ್ನ ಅಳಿಸ್ಬಿಡು. ಇದನ್ನ ಅಳಿಸ್ಬಿಡ್ತೀನಿ ಅಮ್ಮೋರೆ. ಬರೀ ಇಲ್ಲಿಂದ ಮಾತ್ರ ಅಲ್ಲ, ನಿನ್ ಮನ್ಸ್ ಒಳಗಡೆಯಿಂದನೂ ಅಳಿಸ್ಬಿಡು. ನಿನ್ ಮನ್ಸ್ ಹೇಗಿರ್ಬೇಕು ಗೊತ್ತಾ? ತಿಳಿ ನೀರ್ ತರ ಇರ್ಬೇಕು. ಹೇ, ಆ ಮನ್ಸಲ್ಲಿ ಬೇರೆ ಯಾರಿಗಾದ್ರೂ ಜಾಗ ಕೊಡೋ. ಯಾರಾದ್ರೂ ಬರ್ತಾರೆ. ಅವಳು ನಿನ್ ಜೊತೆಲಿಲ್ಲ ಅಂದ್ರೆ ಯಾಕೆ ಅವಳನ್ನ ನೆನ್ಸ್ಕೊಂಡ್ ಕೊರಗ್ತೀಯ ನೀನು? ಹಾ ಅಮ್ಮೋರೆ, ಅದಷ್ಟು ಸುಲಭ ಅಲ್ಲ. ಶಾಂತಿ ಅನ್ನೋ ಹೆಸರು ನನ್ನ ನರನಾಡಿಯಲ್ಲೂ ಹೋಗ್ಬಿಟ್ಟಿದೆ. ನಾನೇನಾದ್ರೂ ಒಳ್ಳೇದು ಮಾಡ್ತೀನಿ ಅಂದ್ರೆ ಒಂದ್ಸಲ ಶಾಂತಿ ಹೊರಗೆ ಬಂದು ನನಗೆ ಸಭಾಷ್ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಅದನ್ನ ಹೇಗೆ ಮೊರೆ ಅಳಿಸ್ಲಿ? ನನ್ನ ಕಣ್ಣು ಮುಚ್ಚಿದ್ರು ನನ್ನ ಕಣ್ಣು ಮುಂದೆ ಶಾಂತಿ ಬರ್ತಾಳೆ. ಅಮ್ಮೋರೆ, ಇಲ್ಲಿ ಇದೆಯಲ್ಲ, ಈ ಅಚ್ಚನ್ ಬೇಕಾದ್ರೆ ಅಳಿಸ್ಬಿಡ್ಬೋದು. ಆದ್ರೆ ಅವಳ ಜೊತೆ ಇರೋ ನೆನಪುಗಳನ್ನ ಅದನ್ನ ಅಳಿಸಕ್ಕಾಗತ್ತಾ? ಅವಕಾಶ ಸಿಕ್ಕರೆ, ಸಮಯ ಸಂದರ್ಭ ಬಂದ್ರೆ ನಿಮ್ಮನ್ನ ಕರ್ಕೊಂಡು ಹೋಗಿ ಆ ನಮ್ಮ ಶಾಂತಿ ಮುಂದೆ ನಿಲ್ಲಿಸ್ತೀನಿ. ಒಂದು ಎರಡೇ ನಿಮಿಷ ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೀವು ನೋಡಿ ಅಮ್ಮೋರೆ. ಅವಾಗ ಹೇಳ್ತೀರಾ, ಶಂಕ್ರು, ನಿನ್ನ ಪ್ರೀತಿ ನಿಜ ಅಂತ. ಈಗೇನು ನೀನ್ ಅಳಿಸ್ತ್ಯಾ ಅಳ್ಸಲ್ವಾ? ಶಂಕ್ರು, ನೀನಾಗ್ ನಿಂತ್ಕೊಂಡ್ ಮಾತಾಡ್ತಿದ್ಯಾ, ಆದ್ರೆ ನಾನು ಶಾಂತಿ ಜಾಗದಲ್ಲಿ ನಿಂತ್ಕೊಂಡ್ ಮಾತಾಡ್ತಿದ್ದೀನಿ.
ನೀನೇ ಶಾಂತಿಯಾಗಿ ನಿಂತು ಮಾತಾಡ್ತಿದ್ಯಾ ಅಂತ ನನಗನ್ನಿಸ್ತಾ ಇದೆ. ಶಂಕರ್, ನಾನ್ ಕೇಳ್ತಾನೆ ಇದ್ದೀನಿ, ಮಾತಾಡ್ತಾನೆ ಇಲ್ಲ ನೀನು. ಆಯ್ತಮ್ಮವ್ರೆ, ಅಳಿಸ್ಬಿಡ್ತೀನಿ. ನೀವು ಹೇಳಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಅದು ಯಾಕೋ ಗೊತ್ತಿಲ್ಲ, ನೀವು ಕೇಳೋದನ್ನ ನಾನು ಇಲ್ಲ ಅಂತ ಹೇಳೋದಕ್ಕಾಗ್ತಾ ಇಲ್ಲ. ಸಮಯ ಬಂದಾಗ ಯಾಕೆ ಅಂತ ನಾನೇ ಹೇಳ್ತೀನಿ. ಇದನ್ನ ಆಳಿಸ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ. ಯಾರು? ನಾನು ಈ ಮನೆ ಓನರ್. ಓ ಸಾರಿ ಸರ್, ಗೊತ್ತಾಗಿಲ್ಲ. ಕೂತ್ಕೊಳ್ಳಿ ಸರ್. ಪರವಾಗಿಲ್ಲಮ್ಮ, ಪರವಾಗಿಲ್ಲ. ನನ್ಗೆ ರತ್ನಮ್ಮ ಅವ್ರು ಸಿಕ್ಕಿದ್ರು. ನಿಮ್ಗೆ ಮನೆ ಇಷ್ಟ ಆಯ್ತು ಅಂತ ಹೇಳಿದ್ರು. ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಬಿಡೋಣ ಅಂತ ಬಂದೆ. ಶ್ಯೂರ್ ಸರ್. ಸರ್, ನಿಮ್ಮ ಅಕೌಂಟ್ ಡೀಟೇಲ್ಸ್ ಹೇಳಿ, ನಾನು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ನಿಮ್ ಫೋನ್ ನಂಬರ್ ಹೇಳಮ್ಮ. ಹಾ, 943 426. ಸರಿಮ್ಮ, ನಾನು ಅಕೌಂಟ್ ಡೀಟೇಲ್ಸ್ ಎಲ್ಲ ಕಳ್ಸ್ಕೊಡ್ತೀನಿ. ಸರಿ ಸರ್. ಆಮೇಲೆ ಇನ್ನೊಂದು ವಿಚಾರ, ನಾನು ಇವತ್ತೇ ಹಾಲು ಉಕ್ಸೋಣ ಅಂತ ಅನ್ಕೊಂಡಿದ್ದೀನಿ. ಅಯ್ಯೋ, ಇದೇನಮ್ಮ ಹೀಗ್ ಕೇಳ್ತೀಯಾ? ನೀನ್ ಯಾವಾಗ ಬೇಕಾದ್ರೂ ಹಾಲು ಕುಸ್ಕೋ. ನಿನಗ್ ಬೇಜಾರಾಗೋಷ್ಟು ದಿನ ನೀನ್ ಈ ಮನೇಲಿ ಇರಬಹುದು. ನಾನ್ ಬರ್ತೀನಿ. ಥ್ಯಾಂಕ್ ಯು ಸರ್. ಬರ್ತಾ ಬರ್ತಾ ತುಂಬಾ ಆಡ್ತಿದ್ಯಾ ಮಂತ್ರ. ದಿನೇ ದಿನೇ ನೀನ್ ಮಾಡ್ತಿರೋದೆಲ್ಲ ತುಂಬಾ ಓವರ್ ಆಗ್ತಿದೆ. ನಿನಗ್ ನೀನೇ ತಾಳಿ ಕಟ್ಕೊಂಡೆ, ನಿನಗ್ ನೀನೇ ಕೈ ಕುಯ್ಕೊಂಡೆ. ನೀನ್ ಮಾಡ್ತಿರೋದು ತಪ್ಪು ಅಂತ ನಿನಗೆ ಅನಿಸ್ತಿಲ್ವಾ ಮಂತ್ರ? ಅನ್ಸ್ತಿಲ್ಲ. ಹೋಗಿ ಎಲ್ರಿಗೂ ಹೇಳಿ, ಅವಳೆ ತಾಳಿ ಕಟ್ಕೊಂಡ್ಲು, ಅವಳೆ ಕೈ ಕುಯ್ಕೊಂಡ್ಲು ಅಂತ. ಇಲ್ ನೋಡಿ, ನಾನ್ ಮಾಡ್ತಾ ಇರೋದ್ರಲ್ಲಿ ಯಾವ್ದು ತಪ್ಪಿಲ್ಲ. ತಪ್ಪಿದೆ ಅಂತ ನಿಮ್ಗೆ ಅನ್ಸಿದ್ರೆ ಅದಕ್ಕೂ ಕಾರಣ ನೀವೇ. ಏನ್ ಮಾತಾಡ್ತಿದ್ಯಾ ಮಂತ್ರ ನೀನು? ಸರಿಯಾಗೆ ಮಾತಾಡ್ತಾ ಇದ್ದೀನಿ. ತಾಳಿ ನಿಮ್ ಕೈಯಿಂದ ಕಟ್ಟಿಸ್ಕೋಬೇಕು ಅಂತ ಎಷ್ಟ್ ದಿನ ಕಾಯ್ಬೇಕು? ಆದ್ರೆ ಆಯ್ತಾ? ನಿಮ್ ಮನೇಲಿರೋರು ಎಲ್ರು ಕುಂದಾಡ್ತಾ ಇದ್ರು, ಹೋಗ್ ಹೆಣ್ ಕೇಳ್ತೀನಿ ಅಂತ ನನ್ನನ್ನ ಇಟ್ಕೊಂಡೇನ್ ಆಟ ಆಡ್ತಿದ್ದೀರಾ? ಅದು ಬಿಡಿ, ಇವಾಗ ನನ್ ಮುಂದೆ ಬಂದು ಕೂಗ್ತಾ ಇದ್ದೀರಲ್ಲ ದೊಡ್ಡದಾಗಿ. ಒಂದ್ ದಿನನಾದ್ರೂ ನಿಮ್ ಅಣ್ಣ ಅದ್ಕೆ ಹತ್ರ ಈ ವಾಯ್ಸಲ್ಲಿ ಮಾತಾಡಿದ್ದೀರಾ? ಇಲ್ಲ ತಾನೇ? ಸೈಲೆಂಟ್ ಆಗಿರ್ತೀರಾ? ಅವ್ರ ಹೆಣ್ ನೋಡಕ್ ಹೋಗ್ತಾರೆ. ನಿಮ್ಮನ್ನ ನಂಬ್ಕೊಂಡ್ರೆ ನನಗ್ ಭಯ ಆಗದೆ ಇನ್ನೇನಾಗತ್ತೆ? ಅದಕ್ಕೆ ತಾಳಿ ಕಟ್ಕೊಂಡೆ. ನೆನ್ನೆ ಮೊನ್ನೆ ಯಾರೋ ಒಬ್ಳು ಬಂದ್ಲು ಅಂತ ನನ್ನಿಂದಾನೇ ದೂರ ಆಗಕ್ ನೋಡಿದ್ರಿ ಅಲ್ವಾ? ಅದನ್ ಬಿಡಿ, ನಮ್ ರಾಘವ್ ನನ್ ಕೈ ಕಚ್ದ. ಆದ್ರೆ ನೀವದನ್ ಕೇಳಕ್ಕೂ ಮುಂಚೆನೆ ನನಗ್ ಹೊಡೆದ್ರಿ. ನನಗೆಷ್ಟು ಇನ್ಸಲ್ಟ್ ಆಗ್ಬೇಡ, ನನಗೆಷ್ಟು ನೋವಾಗ್ಬೇಡ, ಸಾಯ್ಬೇಕು ಅನ್ನಿಸ್ತಾ ಇದೆ. ಅದಕ್ಕೆ ಕೈ ಕುಯ್ಕೊಂಡೆ. ನಾನ್ ಹೇಳ್ತಾ ಇದ್ದೀನಲ್ಲ, ಆ ಲೆವೆಲಿಗೆ ಕರ್ಕೊಂಡು ಹೋಗ್ತಾ ಇರೋದು ನೀವೇ. ನನ್ನ ಲವ್ ಮಾಡ್ತೀನಿ ಅಂತ ನೀವ್ ಹೇಳಿದ್ದು, ಮದ್ವೆ ಆಗ್ತೀನಿ ಅಂತ ಹೇಳಿದ್ದು ನೀವು. ನಾನ್ ಫ್ಯಾಮಿಲಿ ಮ್ಯಾನು, ನನ್ನ ಫ್ಯಾಮಿಲಿಗೆ ನೀನ್ ಬಾ ಅಂತ ಇನ್ವೈಟ್ ಮಾಡಿದ್ದು ನೀವು. ಇದೆಲ್ಲ ಯೋಚನೆ ಮಾಡಿ ನಿಮ್ ಸವಾಸನೆ ಬೇಡ ಅಂತ ಮಡಿಕೇರಿಗೆ ಹೋದೆ. ನನ್ ಹಿಂದೆ ಬಂದವ್ರು ಯಾರು? ನನ್ ರೂಮಿಗೆ ಬರೋವಾಗ ಕಾಲ್ ಮುರ್ಕೊಂಡಿದ್ಯಾರು? ದೇವಸ್ಥಾನದಲ್ಲಿ ಪ್ರಮಾಣ ಮಾಡಿದ್ಯಾರು? ನನ್ ಹೆಂಡತಿಗೆ ಬೇಕಿದ್ರು ಡಿವೋರ್ಸ್ ಕೊಡ್ತೀನಿ, ನೀನ್ ನನ್ ಜೊತೆಲಿರೋ ಅಂತ ಹೇಳಿದ್ಯಾರು? ತಪ್ಪೆಲ್ಲ ನೀವ್ ಮಾಡಿ ನಾನ್ ತಲೆ ಕಟ್ಟಕ್ ನೋಡ್ಬೇಡಿ. ಮಂತ್ರ, ನೀನ್ ಬೇಡದೇ ಇರೋ ವಿಚಾರನೆಲ್ಲ ಸುಮ್ನೆ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ಯಾ. ವೀರಣ್ಣ ನಮ್ಗೆ ಹಣದ ಸಹಾಯ ಮಾಡಿದ್ರು, ಅರ್ಚನಾ ನಮ್ ಮಗನ್ ಪ್ರಾಣ ಉಳಿಸಿದ್ರು. ಹಾಗಾಗಿ ರಾಘವ್ ಅವ್ರಿಗೆ ಅಟ್ಯಾಚ್ ಆದ. ಇದ್ರಲ್ಲಿ ನನ್ ತಪ್ಪೇನಿದೆ? ಕತೆ ಎಲ್ಲ ಹೊಡಿಬೇಡಿ. ಮಾಡೋದೆಲ್ಲ ಮಾಡ್ಬಿಟ್ಟು ದೊಡ್ಡಾಗಿಲ್ ಬಿಲ್ಡಪ್ ಕೊಡೋದು. ಅರ್ಚನಾ ನಂದಕ್ ಮರಳಾಗಿ ಅವಳ ಹಿಂದೆ ಹೋಗ್ತೀನಿ ಅಂತ ಅನ್ಕೊಂಡಿದ್ಯಾ? ನನಗ ಭಯ ಇಲ್ಲ. ಯಾಕೆ ಅಂದ್ರೆ ಆ ಶಾಂತಿ ಅನ್ನೋಳ್ ಮುಖ ಇಷ್ಟ ಆಗದೆ ನನ್ನನ್ನು ಹುಡ್ಕೊಂಡ್ ಬಂದಿದ್ ನೀವು. ಈಗ ಮುಖಕ್ಕೆ ಆ ಅಂದಕ್ಕೆ ನೀವು ಮರಳಾಗಲ್ಲ ಅಂತ ನನಗೂ ಗೊತ್ತು. ಆದ್ರೆ ಅವಳ ಆಸ್ತಿಗೆ ಮರಳಾಗ್ತಿರೋ ಅನ್ನೋ ಭಯ.